ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾನು ಸುತ್ತೂರುದಲ್ಲಿದ್ದೀನಿ. ಇಲ್ಲಿ ಮಲೆ ಮಹದೇಶ್ವರರು ಬಂದು ಕಾಯಕ ಮಾಡಿ ಹೋಗಿದಾರಂತೆ. ಇಲ್ಲಿಗೆ ಬಂದು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿರೋದು. ಈ ದೇವಸ್ಥಾನದಲ್ಲಿ ಶಿವಲಿಂಗವನ್ನು ತಯಾರು ಮಾಡುತ್ತಾರೆ. ಅದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರ್, ನಿಮ್ಮ ಪೂರ್ತಿ ಹೆಸರು? ಲಿಂಗು ಚಂದ್ರಪ್ಪನವರು ಅಂತ ಮಹದೇಶ್ವರ ಬೆಟ್ಟದವ್ರು ನಾವು. ಇಲ್ಲಿ ಸುತ್ತೂರು ಮಠದಲ್ಲಿ ವಿದ್ಯಾಲಯದಿಂದ ನಾನು ಕಾಯಕ ಮಾಡ್ತಾ ಇದ್ದೀನಿ. ಎಲ್ಲ ಕಡೆ ಎಲ್ಲಾ ಮಠಗಳಿಗೂ ವಿಶೇಷವಾಗಿ ಹೋಗ್ತಾ ಇರ್ತೀನಿ. ಈ ಚಂದ್ರಸ್ಥ ಮಾಡೋದು ಅಂದ್ರೆ ಇದೊಂದು ನನ್ನ ಹವ್ಯಾಸ. ಮತ್ತೆ ನಮ್ಮ ಮೂಲತನದಿಂದ ಬಂದಿದೆ. ನಮ್ಮ ತಾತ ಅವರು ಹೀಗೆ ಮಾಡ್ತಿದ್ರು. ನಮ್ಮಲ್ಲಿ ಸಾಲೂರು ಮಠದಲ್ಲೂ ಕೂಡ ಇದ್ದೀವಿ. ಅಲ್ಲೂ ನಮ್ಮ ಹುಡುಗರಿದ್ದಾರೆ. ನಾನು ಏನ್ ಮಾಡ್ತೀನಿ ಅಂದ್ರೆ ಅಲ್ಲಲ್ಲೇ ಮಠಗಳಿಗೆ ಸ್ವಾಮೀಜಿ ಭೇಟಿ ಮಾಡ್ಕೊಂಡು ಹೋಗಿ ಲಿಂಗು ಮಾಡೋದು, ಮತ್ತೆ ದೀಕ್ಷೆ ಆದವ್ರಿಗೆ ಲಿಂಗ ಮಾಡ್ಕೊಡೋದು, ಇದೊಂದನ್ನ ಮಾಡ್ಕೊಂಡ್ ಬಂದಿದ್ದೀನಿ. ಈ ಕಾಯಕ ಯಾವಾಗ್ಲೂ ವಿಶೇಷವಾಗಿ ಮಾಡ್ಕೊಂಡ್ ಬಂದಿದ್ದೀನಿ. ನನಗೆ 56 ವರ್ಷ. ನಾನು 10ನೇ ವಯಸ್ಸಿನಲ್ಲಿ ನಾನು ಈ ಕಾಯಕನ ಕಲಿತೆ. ಆಗ್ಲಿಂದನೂ ಕೂಡ ಈ ಕಾಯಕನ ಬಿಡದೆ ಇನ್ ಯಾವುದೇ ಒಂದು ಕಾಯಕಕ್ಕೆ ನಾನು ಕೈ ಹಾಕಿದ್ದೆ. ಇದೇ ಕಾಯಕನ ಮಾಡ್ಕೊಂಡು ನೀವು ಆಲ್ ಓವರ್ ಕರ್ನಾಟಕ ಎಲ್ಲ ದೇವಸ್ಥಾನ ಆತರ ಅಲ್ಲೆಲ್ಲ ಹೋಗ್ತೀರಾ? ಹೋಗ್ತೀನಿ ಎಲ್ಲಾ ಕಡೆ ಹೋಗ್ತೀನಿ. ಎಲ್ಲಾ ಕಡೆ ಹೋಗ್ತೀನಿ. ಅಲ್ಲಿ ಏನು ವಿಶೇಷ ಅಂತ ತಿಳ್ಕೊಳ್ತೀನಿ. ಕಾಂತಿ ಮಾಡ್ಬೇಕಂದ್ರೆ ಅಲ್ಲೇ ಕೂತ್ಕೊಳ್ತೀನಿ. ಒಂದ್ ದಿವ್ಸ 4 ದಿವ್ಸ, ಹೀಗೆ ಒಂದ್ ವಾರ, ಎಷ್ಟು ದಿವ್ಸ ಅಲ್ಲಿ ನನಗೆ ಜ್ಞಾನ ಇರುತ್ತೆ ಅಷ್ಟು ದಿವ್ಸ ನಾನು ಅಲ್ಲಿದ್ದು ಆ ಕಾಂತಿನ ಮಾಡ್ತೀನಿ. ಆಮೇಲೆ ಉದ್ಭವ ಲಿಂಗಕ್ಕೆ ಅಂದ್ರೆ ಉದ್ಭವ ಆಗಿರ್ತಲ್ಲ ಲಿಂಗಗಳಿಗೆ ಚಂದ್ರಾಕ್ಷಿ ಮಾಡಿ ಅದೇ ಕಾಂತಿ ಮಾಡ್ತೀನಿ. ಅಂತವಿದ್ರು ಕೂಡ ಆ ಒಂದು ಏರಿಯಾಕ್ಕೆ ಹೋಗಿ ಮಾಡ್ಕೊಡ್ಬೇಕು ಅಂದ್ರೆ ಆಗಿದ್ರೆ ಒಂದು 4 ದಿವ್ಸ, ಒಂದ್ ವಾರ ಇದ್ದು ರೆಡಿ ಮಾಡಿ ಕೊಡ್ತೇನೆ. ಡೈಲಿ ಇಲ್ಲೇ ಇರ್ತೀರಾ ನೀವು? ಹೌದು, ಡೈಲಿ ಇಲ್ಲೇ. ಫ್ರೆಂಡ್ಸ್, ಇವರೆಲ್ಲ ನಾವು ಡೀಟೇಲ್ಸ್ ಎಲ್ಲ ನಾನು ಹಾಕಿರ್ತೀನಿ. ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ವಿಸಿಟಿಂಗ್ ಕಾರ್ಡ್ ಇದೆ, ಅದರಿಂದ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಈಗ ಏನಾಗಿದೆ ಅಂದ್ರೆ ಇದಕ್ಕೆ ಅವ್ರಿಗೆ ದೀಕ್ಷೆ ಆಗಿದೆ. ಇದನ್ನ ಚೇಂಜ್ ಮಾಡಬಹುದು. ನಂತರ ಬೇಕಾದಷ್ಟು ಇದೆ. ಆದ್ರೆ ಇದು ದೀಕ್ಷೆ ಆಗೋದು ಲಾಸ್ಟ್ ವರೆಗೂ ಇರಬೇಕು. ಇದು ಕೊನೆಯವರೆಗೂ ಇದನ್ನೇ ನಾವು ಕಾಪಾಡ್ತೀವಿ. ಅದಕ್ಕೋಸ್ಕರನೇ ಅವ್ರಿಗೆ ಕೂತ್ಕೊಂಡು ಅವ್ರನ್ನ ಕೂತ್ಕೊಂಡಿರ್ತೀವಿ. ಹಾಗೆ ಮಾಡಿದ್ರೆ ಇದಕ್ಕೆ ವ್ಯಾಲ್ಯೂ ಇಲ್ಲ. ಇದೇ ಜೀವಶಕ್ತಿ. ಇದೇನು ಹಿಂದೆ ಗುರುಗಳು ಕೊಟ್ಟಿದ್ದಾರೆ, ಆ ಪೀಠ ನಾವು ಕಳಿಬಾರ್ದು. ಮತ್ತೆ ಅವ್ರನ್ನ ಯಾವಾಗಲೂ ಅವ್ರನ್ನ ಹಾಕೊಂಡಿರ್ಬೇಕು. ಪೂಜೆ ಮಾಡೋದ್ರ ಫಲ ಇರುತ್ತೆ. ಅದನ್ನು ನಾವೇ ಹೇಳ್ಕೊಡ್ಲಿಲ್ಲ ಅಂದ್ರೆ ಬೇರೆ ಯಾರು? ಅವಾಗ ಕರಡಿಗೆ ಸೈಜ್ ಮೇಲೆ ನೀವು ಏನ್ ಕರಡಿಗೆ ಸೈಜ್ ಇರುತ್ತೆ ಆ ಸೈಜ್. ಹೌದು, ನಮ್ಮ ಹುಡುಗರಿದ್ದಾರೆ ಅಲ್ಲಿ ಬುದ್ಧಿಯವ್ರು ಹೇಳ್ತಿದ್ರೆ ಹೇಳ್ಬೋದು ಅಲ್ಲಿ ಬನ್ನಿ ಒಂದ್ಸರಿ ಅಂತ ಹೇಳಿ. ಹಿಂಗಾಗಿ ಅಲ್ಲಿ ನಮ್ಮ ಹುಡುಗರಿದ್ದಾರೆ. ಮತ್ತೆ ಮಾಡಿದ್ರಿ ಎಲ್ಲ ತಗೊಂಡ್ಬರ್ತಾರೆ, ಮಾಡ್ಕೊತೀವಿ. ಫೋನ್ ಹಾಕಿ ಬರ್ರಿ. ಫೀಡ್ ನಿಮ್ಮ ಫೀಡ್ಗೆ ಇದ್ರ ಫೀಡ್ಗಳು ಅದ್ರಿಗೆ ಅಳತೆ ಇದೆ. ಇವಾಗ ಅಲ್ಲಿ ಕೆಲ್ಸಕ್ಕೆ ಹೋಗೋದ್ರಿಂದ ನೋಡಿ. ಈಗ ಇದು ಹದ ಆಯ್ತು. ಇದಕ್ಕೆ ಪೀಠ ಅದು ಪೀಠ ಫಸ್ಟ್ ಅವ್ರ ಕಡೆ ಕೊಟ್ಟಿರ್ತಾರ, ಅದೇ ಪೀಠ. ಇವರಿಗೆ ದೀಕ್ಷೆ ಆಗುತ್ತೆ. ಈಗ ಏನು ಇದಕ್ಕೆ ಪೀಠಕ್ಕೆ ದೀಕ್ಷೆ ಆಗಿತ್ತು ಅದೇ ಪೀಠನ ತೆಗೆದು ಇವಾಗ ಒಡೆದಾಕೆ ಕವಚ ತೆಗೆದುಕೊಂಡು ಮತ್ತೆ ಇದನ್ನ ಕಂತೆ ಇರೋದು. ಇದನ್ನ ಚೇಂಜ್ ಮಾಡೋಂಗಿಲ್ಲ. ಇವರು ಚೇಂಜ್ ಮಾಡೋಂಗಿಲ್ಲ. ಇದನ್ನ ಹಾಕೊಂಡಿರ್ಬೇಕು. ಇದನ್ನ ಈಗ ಏನಾದ್ರು ಭಿನ್ನ ಆದ್ರೆ ಈ ತರ ಬಂದು ಕಂತೆ ಮಾಡಿಸ್ಕೋಬೇಕು. ಇದಕ್ಕೆ ಕಂತೆ ಮಾಡೋದು, ಚಂದ್ರಸ್ಥ ಮಾಡೋದು ಅಂತ ಹೇಳ್ತೀವಿ. ಕಂತೆ ಬಿಗಿದು ಅಂತ ಕೂಡ ಹೇಳ್ತೀವಿ. ಕಾಂತಿ ಕೊಡೋದು, ಇದಕ್ಕೆ 4 ಇದಿದೆ. ಹಾಗಾಗಿ ಇದನ್ನ ಚತುರಸ್ರ ಮಾಡ್ತಾರೆ. ಇದೆಲ್ಲ ಮಾಡಿ ರೆಡಿ ಮಾಡಿರ್ತೀನಿ. ಆ ರೀತಿ ಮಾಡ್ಬೇಕು. ಹೊಸ್ತಾಗಿ ಹಾಕೋದು. ಹೌದು, ಈಗ ಹೊಸ್ತಾಗಿ ದೀಕ್ಷೆ ಆಗೋರಿಗೆ ಮತ್ತೆ ಲಿಂಗಧಾರಣೆ ಆಗೋರಿಗೆ ಹೊಸ್ತಾಗಿ ಕಟ್ತಾರೆ. ಇನ್ನು ಅದ್ರಲ್ಲಿ ಕೆಲವರು ಹಾಕೋದೇ ಸುಮ್ಮನೆ. ನಾನು ಈ ಕಾಯಕದ ಮೇಲೆ ಬಂದಿದ್ದೆ ಅಲ್ಲಿಗೆ. ನಮ್ದೊಂದು ಹವ್ಯಾಸ ಏನಪ್ಪಾ ಅಂತಂದ್ರೆ ಬಂದಿದ್ದೀನಿ. ಹೌದು, ಬಂದಿದ್ದೀನಿ. ಹಂಗೆ ನಮ್ದೊಂದು ಹವ್ಯಾಸ ಏನಪ್ಪಾ ಅಂದ್ರೆ ಎಲ್ಲಾರು ಮಠಗಳಿದ ಕಡೆ ಹೋಗೋದೊಂದು ಹವ್ಯಾಸ. ಎಲ್ಲ
ಎಲ್ಲ ಮಠದಲ್ಲೇ ಹೋಗ್ತೀರಿ ಆಲ್ಮೋಸ್ಟ್ ಎಲ್ಲ ಕಡಿಮೆ ಹೋದಾಗ ಅಲ್ಲಿ ಏನಾಗುತ್ತೆ ಅಲ್ಲಿ ಚತುರಸ್ರ ಮಾಡೋ ಇದ್ದಾಗ ನಾನು ಅಲ್ಲಿ ಚತುರಸ್ರ ಮಾಡ್ತೀನಿ ಹಾಗೆ ಹೋಗ್ತೀನಿ ಎಲ್ಲಾ ಮಠಗಳಲ್ಲಿ ಯಾವ ಮಠಗಳಿದೆ ಆ ಮಠಗಳಿಗೆಲ್ಲ ತಿರ್ಗಾಡ್ತೀನಿ ಅವ್ರ ಕೈ ಅದೇ ಮಠಗಳಲ್ಲಿ ಮಾಡಿಸ್ಕೊಂಡ್ ಬಂದಿದ್ದಿದೆ ಒಂಚೂರು ಭಿನ್ನವಾಗಿದೆ ಅದನ್ನ ಎತ್ಕೊ ಬರ್ರಿ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಟೈಮ್ ಬರುವಾಗ ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ಥರ ಶಿವಲಿಂಗವನ್ನು ತಯಾರು ಮಾಡ್ತಾರಂತ. ಇವರ ಡೀಟೇಲ್ಸ್ ಬಂದು ನಾನು ಇಲ್ಲಿ ಹಾಕ್ತೀನಿ ನೋಡಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಬಾಯ್, ಸಿಗೋಣ ಮತ್ತೆ.